ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಭಾಗ 15ಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅವಳು ತನ್ನ ಕರವಸ್ತ್ರದಿಂದ ಕಣ್ಣನ್ನು ಒರೆಸಿಕೊಂಡು ಅವನಿಗೆ ಹೀಗೆ ಎಂದಳು, ನೀವು ಹೋಗಿ, ನಾನು ಬರ್ತೀನಿ. ನನ್ನ ಜೊತೆ ಬರೋದಕ್ಕೂ ನಿನಗೆ ಅನುಮಾನವೇನು? ಇಲ್ಲ, ನನಗೆ ದಾರಿ ಗೊತ್ತಿದೆ, ನಾನು ಬರ್ತೀನಿ, ನೀವು ಹೋಗಿ ಪ್ಲೀಸ್ ಎಂದಳು. ಆದರೆ ಶಾಮು ಮಾತ್ರ ಅಲುಗಾಡದೆ ಅಲ್ಲಿಯೇ ನಿಂತಿದ್ದ. ಗಾಳಿಗೆ ಹಾರುತ್ತಿದ್ದ ಅವಳ ಸೆರಗು, ಅವಳ ಹೆರಳು, ಮುದ್ದಾದ ಮುಖ ಅವಳನ್ನೇ ದಿಟ್ಟಿಸಿದ ಶಾಮು. ಅವನ ಕಂಗಳ ಆ ನೋಟ ಅವಳ ದೇಹವನ್ನೆಲ್ಲ ಮುದ್ದಿಸುವಂತಿತ್ತು. ಅವಳು ಸಂಕೋಚದಿಂದ ನಿಂತಳು. ನಿಜ, ಅತ್ತೆಯ ಮಾತು ನಿಜ ಆಯಿತು. ಇವರ ವಂಶದ ಹೆಸರು ಚೆನ್ನಾಗಿಲ್ಲ ಅನ್ನೋದಂತೂ ಗೊತ್ತಾಯಿತು. ಮೊದಲಿಗೆ ಜಯಂತಿ ಆಯಿತು, ಈಗ ನಾನು ಇವನ ಗಾಳದಲ್ಲಿ ಸಿಕ್ಕಿದ್ದೀನಿ. ಅವಳ ಸಮೀಪಕ್ಕೆ ಬಂದವನೇ ಅವಳ ಭುಜ ಅಲುಗಾಡಿಸಿ ಅವಳಿಗೆ ಮಾತನಾಡಿಸಿದ. ಕುಮು, ಓ ಎಂದಳು. ಅವಳು ಎಚ್ಚರವಾದಳು. ಆದರೆ ಕುಮು ಮಾತ್ರ ಏನು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅತ್ತ ಹುಲಿ ಇತ್ತ ನರಿ ಎಂಬಂತೆ ಅವಳ ಸ್ಥಿತಿ. ಶಾಮು ಅವಳ ಬೆದರಿದ ಮುಖವನ್ನೇ ವೀಕ್ಷಿಸಿ ಮೆಲ್ಲನೆ ಅವಳ ಹಸ್ತವನ್ನು ತನ್ನ ಹಸ್ತದಲ್ಲಿ ಇಟ್ಟುಕೊಂಡು ನುಡಿದ ಮೃದುವಾಗಿ, ಕುಮು, ಏನು ಆಲೋಚನೆ? ಅವನ ಆ ಹಿಡಿತದಲ್ಲಿದ್ದ ಅವಳ ಕೈಯನ್ನು ಅದುರಿಸಿತು. ಆ ಬಲಿಷ್ಠವಾದ ತೋಳಿನ ಆಶ್ರಯದಲ್ಲಿ ನಾನು ಸುರಕ್ಷಿತವಾಗಿ ಇರಬೇಕೆಂಬ ಹಂಬಲ. ಆದರೆ ಅದು ಅವಳ ಮೇರೆಗೆ ಮೀರಿದ ಆಸೆ. ಅದು ಅಸಾಧ್ಯವೂ ಹೌದು. ಪೂರ್ಣಿಮಾದ ಹಿರಿಕರ ಹೆಸರೇ ಚೆನ್ನಾಗಿಲ್ಲ. ಅಲ್ಲದೆ ಇದೇ ಬಾಹುಗಳು ಎಷ್ಟು ಮಂದಿಗೆ ಆಶ್ರಯವಿತ್ತಿದೆಯೋ ಏನೋ. ಮೊದಲು ಜಯಂತಿ, ನಂತರ ಅವಳು ಅವನ ಹಿಡಿತದಿಂದ ತನ್ನ ಹಸ್ತವನ್ನು ಕೊಡವಿಕೊಂಡು ಹೊರಡೋಣ, ಇನ್ನು ಮುಂದಾದರೂ ಈ ರೀತಿ ರಂಗನ ಜೊತೆ ಬರಬೇಡ, ತಿಳಿತೇನು ಎಂದ. ಅವಳು ಮಾತನಾಡದೆ ಅವನ ಪಕ್ಕದಲ್ಲಿಯೇ ನಡೆಯತೊಡಗಿದಳು. ನಿನಗೆ ತಾನೇ ಯಾರು ದಿಕ್ಕಿದ್ದಾರೆ? ಹೇಳಿ ಕೇಳುವವರು ಯಾರೂ ಇಲ್ಲ. ಅತ್ತೆಯ ಮನೆಯ ಸುಖ ತಾನೇ ಏನಿತ್ತು? ಎಲ್ಲ ಬರಿಯ ಬೂಟಾಟಿಕೆ ಅವರದ್ದು. ಆ ದುಡಿತ, ಮೊದಲಿಗೆ ಎಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡು. ಈಗ ಇಲ್ಲಿಯ ವಾತಾವರಣವೇ ಬೇರೆ. ಇಲ್ಲಿಗೆ ತಕ್ಕಂತೆ ನೀನು ಇರಬೇಕು. ಅವಳೇನು ಮಾತನಾಡಲಿಲ್ಲ. ತನ್ನ ಯೋಚನೆಯಲ್ಲಿ ಅವಳು ಇದ್ದಳು. ಮತ್ತೊಂದು ಮಾತು, ಜಯಂತಿಯ ಜೊತೆ ನೀನು ಹೆಚ್ಚಾಗಿ ಬೆರೆಯಬೇಡ. ಯಾಕೆ? ಆ ಪ್ರಶ್ನೆ ಅನಾವಶ್ಯಕ. ಒಟ್ಟಿನಲ್ಲಿ ಅವಳಿಂದ ದೂರವಾಗಿರೋದು ನಿನಗೆ ತುಂಬ ಒಳ್ಳೆಯದು. ಯಾವುದನ್ನು ಯಾಕೆ ಎಂದು ಕೇಳಬೇಕಾಗಿಲ್ಲ. ನಾನು ಒಂದು ಮಾತನಾಡಿದರೆ ಅದನ್ನು ಯೋಚಿಸಿ ಮಾತನಾಡಿರುತ್ತೇನೆ ಎಂಬುದನ್ನು ಮೊದಲು ತಿಳಿದುಕೋ. ಅವಳು ಮತ್ತೆ ಮಾತನಾಡಲು ಬಯಸಲಿಲ್ಲ. ಅವನು ಅವಳನ್ನು ನೇರವಾಗಿ ಕಾರಿನಂತಹ ಕರೆದುಕೊಂಡು ಬಂದಾಗ ಕಾರಿನೊಳಗೆ ಶೀಲಾ ಕುಳಿತಿದ್ದಳು ಆಗಲೇ. ಶೀಲಾ, ನಾನು ಬರಲೇನು? ಒಬ್ಳೇ ಅಷ್ಟು ದೂರ ಡ್ರೈವ್ ಮಾಡೋಕ್ಕೆ ಸಾಧ್ಯವೇ? ಅದು ನನಗೇನು ಹೊಸದಲ್ಲ. ಆದರೆ ಈ ಪ್ರಶ್ನೆ ಹೊಸದಾಗಿದೆ. ಯಾವತ್ತು ತಾನೇ ನೀನು ಈ ಪ್ರಶ್ನೆ ಕೇಳಿದ್ದೆ? ಅವಳು ವ್ಯಂಗ್ಯವಾಗಿ ಮಾತನಾಡಿದಳು ಎಂದು ಕುಮ್ಮುಗೆ ಬಹುಬೇಗ ತಿಳಿಯಿತು. ಅವಳು ಕಾರಿನೊಳಗೆ ಕುಳಿತಳು. ಅಣ್ಣ ತಂಗಿಯರ ಸಂವಾದದಲ್ಲಿ ತನಗೇನು ಪಾತ್ರ ಇಲ್ಲ ಎಂಬಂತೆ. ಕಾರು ಚಲಿಸಿ ಹೊರಟರೂ ಶಾಮು ಮಾತ್ರ ನಿಂತಲ್ಲಿಯೇ ನಿಂತಿದ್ದ. ಅವಳು ಕಾರಿನ ಕಿಟಕಿಯಿಂದ ಬಾಗಿ ಹಿಂದಿರುಗಿ ನೋಡಿದಳು. ಪ್ರಯತ್ನಪೂರ್ವಕವಾಗಿಯೇ ಪೂರ್ಣಿಮಾ ತಲುಪಿದ ನಂತರ ಅವಳಿಗೆ ಮೊದಲನೆಯ ಬಾರಿಗೆ ಅವಳ ಅತ್ತೆಯಿಂದ ಪತ್ರ ಬಂದಿತ್ತು. ಆಳೊಬ್ಬ ಅವಳಿಗೆ ಪತ್ರ ತಂದುಕೊಟ್ಟ. ಕುಮ್ಮುಗೆ ಆಗ ನೆನಪಾಯಿತು, ತಾನು ಅತ್ತೆಗೆ ಕಾಗದವನ್ನೇ ಬರೆಯಲಿಲ್ಲ. ಅದು ತನ್ನ ತಪ್ಪು. ಅವರು ಎಷ್ಟೇ ಆದರೂ ತನ್ನನ್ನು ಸಾಕಿದವರಲ್ಲವೇ? ಚಿಕ್ಕಂದಿನಿಂದಲೂ ಬೆಳೆಸಿದ್ದರು. ಈಗ ಅವರಿಗೂ ಕೈ ಮೀರಿತ್ತು. ಅವಳು ಪತ್ರವನ್ನು ಓದಿದಳು. ನೀನು ನೀಲಗಿರಿ ತಲುಪಿದಾಗಿನಿಂದ ನಿನ್ನಿಂದ ಪತ್ರವೇ ಇಲ್ಲ. ಊರಿಗೆ ಹೋದ ಕೂಡಲೇ ಪತ್ರ ಬರೆಯುತ್ತೇನೆ ಎಂದು ಹೇಳಿದ್ದೆ. ಯಾಕೆ? ಬಡವರನ್ನು ಮರೆಯುವಂತಾಯಿತೇನೋ. ನಾನು ಇನ್ನು ಸೋಮುವಿನ ಊರಿಗೆ ಹೊರಟಿಲ್ಲ. ಹೊರಡುವ ಪ್ರಯತ್ನದಲ್ಲಿದ್ದೇನೆ. ರೋಹಿಣಿ ಚೆನ್ನಾಗಿದ್ದಾಳೆ. ಆಗಾಗ ಬಂದು ಹೋಗಿ ಮಾಡುತ್ತಿದ್ದಾಳೆ. ಆದರೂ ಏನೋ ಒಂದು ಬಗೆಯ ಜಿಗುಪ್ಸೆ. ನೀನಾದರೂ ಇಲ್ಲಿ ಇದ್ದಿದ್ರೆ ಒಂದು ರೀತಿ ಇತ್ತು. ಈಗ ನಾನು ಒಬ್ಬಂಟಿಗಳು. ಆಗಲಿ, ದೇವರು ಕೊಟ್ಟಿದ್ದನ್ನು ಅನುಭವಿಸಲೇಬೇಕು. ಆರೋಗ್ಯಕ್ಕೂ ನೀನು ಸುಖವಾಗಿರುವುದಕ್ಕೂ ಪತ್ರ ಬರಿ. ಅಂದಹಾಗೆ ಪೂರ್ಣಿಮಾದ ವಿಷಯ ಏನು, ಅಲ್ಲಿಯ ವಾತಾವರಣ, ಜನರ ರೀತಿ ನೀತಿಯ ಬಗ್ಗೆ ಪತ್ರ ಬರೆ. ಇಂತಿ ಆಶೀರ್ವಾದಗಳು, ರಾಧಾಬಾಯಿ. ಕುಮ್ಮು ಪತ್ರವನ್ನು ಮಡಿಚಿ ಇಟ್ಟಳು. ಅತ್ತೆಯ ಕುತೂಹಲಕ್ಕೆ ಅವಳಿಗೆ ಸಂತೋಷವಾದರೂ ಸಹ ತನ್ನ ಸಲಹೆ ಕೇಳದೆ ಇಲ್ಲಿಗೆ ಕಳುಹಿಸಿದ್ದು ಅವಳಿಗೆ ಹಿತವೆನಿಸಲಿಲ್ಲ.
ಏನು ಉತ್ತರಿಸೋದು ಎಂದು ತಾನು ಕಾಗದ ಬರೆಯಲು ಸಮಯ ಸಿಗಲಿಲ್ಲ ಎಂದರೆ ಅದು ಅತ್ತೆ ಒಪ್ಪಲಾರರು. ಒಂದು ವೇಳೆ ತನಗೆ ಮೈ ಸರಿ ಇಲ್ಲ ಎಂದು ಬರೆದ್ರೆ ಹೇಗೆ? ಬೇಡ ಬೇಡ, ಶಾಮುಗೆ ಮತ್ತೆ ಅತ್ತೆ ಪತ್ರ ಬರೆದರೂ ಬರೆಯಬಹುದು. ತನ್ನ ಅನಾರೋಗ್ಯಕ್ಕೆ ಅವನೇ ಕಾರಣವೆಂದು ಕುಮ್ಮು ಅತ್ತೆಗೆ ಒಂದೆರಡು ಸಾಲುಗಳಲ್ಲಿಯೇ ಉತ್ತರ ಬರೆಯಲು ನಿರ್ಧರಿಸಿದಳು. ಅವಳ ಒಗೆದ ಸೀರೆಗಳನ್ನೆಲ್ಲ ಮಡಚಿ ಒಳಗೆ ತಂದು ಇಡಲು ಬಂದ ಚಂದಿ ಕುಮ್ಮುಗೆ ಹೇಳಿದಳು, ತಾಯಿ, ನೀವು ಹೇಮಾವತಿಗೆ ಹೋದಾಗ ಜಯಂತಿ ಬಂದಿದ್ರು. ಹೌದಾ? ಹೊರಟೋದ್ರು. ಏನಂದ್ಲು? ಏನೂ ಅನ್ನಲಿಲ್ಲ. ನನಗೂ ಹೇಳಿದ್ರೆ ನಾನು ಬರ್ತಿರ್ಲಿಲ್ವೇನೂ ಅಂದಳು. ನಾನು ಎಸ್ಟೇಟಿಗೆ ಹೋಗಿ ಬಹಳ ದಿನವಾಯಿತು ಅಂದ್ರು. ಮತ್ತೆ ಯಾವಾಗ ಬರ್ತಾಳಂತೆ? ಗೊತ್ತಿಲ್ಲಮ್ಮ. ತಾಯಿ, ಹಾಲು ತಂದು ಕೊಡಲೇ? ಬೇಡ, ಕಾಫಿ ಇದ್ರೆ ತಂದು ಕೊಡು. ಸರಿ ಎಂದು ಚಂದಿ ಹೊರಟಳು. ಕುಮ್ಮುಗೆ ಮೈ ಬೆವರುವಂತಾಯಿತು. ಅವಳು ಸ್ನಾನ ಮಾಡಲು ಇಚ್ಛಿಸಿದಳು. ಚಂದಿ ಕಾಫಿಯ ಬಟ್ಟಲಿನೊಡನೆ ಬಂದಾಗ ಅವಳ ಮುಂದೆ ಅಂದಳು, ಚಂದಿ, ಸ್ನಾನ ಮಾಡ್ತೀನಿ, ಯಾಕೋ ಬಹಳ ಸೆಕೆ. ಈಗಲೇ? ತಣ್ಣೀರಿನಲ್ಲಿ ಮುಳುಗೋಣ ಅನ್ನಿಸ್ತಾ ಇದೆ. ಶವರ್ ಬಾತ್ ತೆಗೆದುಕೊಳ್ಳಿ ತಾಯಿ. ಎಲ್ಲ ಇವಳ ಮನೆ ಹಾಳಾಗ. ಇವಳ ಇಂಗ್ಲೀಷ್ ಏನು, ಇವಳ ವಯ್ಯಾರ ಏನು ಎಂದುಕೊಂಡಳು ಕುಮ್ಮು. ತಾಯಿ, ಇವತ್ತು ಸಂಜೆ ಶೀಲಮ್ಮ ಮತ್ತು ಸಾಹೇಬರು ಎಲ್ಲಿಗೋ ಹೋಗ್ತಾರೆ. ನಿಮಗೆ ತಿಳಿಯದೇನು ಆ ವಿಷಯ? ಯಾವುದು? ಎಲ್ಲಿಗೆ ಹೋಗ್ತಾರೆ ಹೇಳು, ಕೇಳೋಣ ಕುಮ್ಮು ಎಂದಳು ಕುತೂಹಲದಿಂದ. ಅದೇ ತಾಯಿ, ಇದೇ ಊರಿನಲ್ಲಿ ಇದ್ದಾರಲ್ಲ, ನೀಲಾಸಾನಿ ವಂಶಿಕರು. ಅವರು ಈಗಿಲ್ಲ. ಅವರ ಮಗಳು ಸುಂದರಮ್ಮ ಅಂತ ಇದ್ದಾರೆ. ಅವರಿಗೂ ನಮ್ಮ ಸಾಹೇಬರ ತಂದೆಯವರಿಗೂ ಏನೋ ಸಂಬಂಧ ಇತ್ತಂತೆ. ಎಲ್ಲ ಆಡ್ಕೋತಾರೆ. ಆ ಸಂಬಂಧದಲ್ಲಿ ಅವರು ದೊಡ್ಡ ಎಸ್ಟೇಟನ್ನೇ ಅವರ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ. ಈಗ ಸಾಹೇಬ್ರು ಅದನ್ನು ಹಿಂದಕ್ಕೆ ಪಡೆಯಬೇಕು ಅಂತ ತುಂಬ ಪ್ರಯತ್ನಪಟ್ಟು, ಬಹಳ ಹಿಂದಿನ ಕಾಲದ ಎಸ್ಟೇಟು, ಸ್ವರ್ಣ ಭೂಮಿಯಂತಿರುವ ಆ ಪ್ರದೇಶವನ್ನು ದೊಡ್ಡ ಸಾಹೇಬ್ರು ಆ ವೇಳೆಯಲ್ಲಿ ಮತ್ತರಾಗಿ ಕೊಟ್ಟುಬಿಟ್ಟರು. ಆದರೆ ಈಗ ಆ ಪ್ರದೇಶ ಪೂರ್ವಿಕರದ್ದು, ಅದು ನಮಗೆ ಸೇರಬೇಕು ಅಂತ ಸಾಹೇಬರ ವಾದ. ಆದರೆ ಸುಂದರಮ್ಮ ಆ ಭೂಮಿಯನ್ನು ಹಿಂದಿರುಗಿ ಕೊಡಲ್ಲ ಅಂತಿದ್ದಾರೆ. ಅದಕ್ಕೆ ಸಾಹೇಬ್ರು ಅವರಿಗೆ ಹಣದ ಆಸೆಯೂ ತೋರಿಸಿದ್ದಾರೆ. ಭೂಮಿಯನ್ನು ನಮಗೆ ಮಾರಿಬಿಡಿ, ಎಷ್ಟೇ ಆದರೂ ನಾವು ಕೊಳ್ಳೋಕೆ ಸಿದ್ಧರಾಗಿದ್ದೀವಿ ಅಂತಾರೆ. ಆ ಮಾತನಾಡೋಕೆ ಹೋಗಬಹುದು ಅನ್ನಿಸ್ತಾ ಇದೆ. ಚಂದಿ ತಾನು ಬಹುಮಟ್ಟಿನ ವಿಷಯವನ್ನು ಕುಮ್ಮುಗೆ ಹೇಳುತ್ತಿರುವಂತೆ ಸುತ್ತಲೂ ನೋಡಿದಳು. ಕುಮ್ಮುಗೆ ಅವಳ ಗಾಬರಿಯಿಂದ ನೋಡಿ ನಗು ಬರುವಂತೆ ಆಯಿತು. ಅವಳಿಂದ, ನಿನಗೆ ಈ ವಿಷಯ ಹೇಗೆ ಗೊತ್ತಾಯಿತು? ಶೀಲಮ್ಮನೇ ಹೇಳಿದರು. ಆ ದಿನವೇ ಯಾರಿಗೂ ಹೇಳಬಾರದು ಅಂತ ನನ್ನ ಹತ್ರ ಮಾತು ತೆಗೆದುಕೊಂಡ್ರು. ಆದರೆ ನಾನು ಹೇಳಿ ತಪ್ಪು ಮಾಡಿದೆ ಎಂದಳು ಚಂದಿ. ಇರಲಿ ಬಿಡು, ನಾನು ಯಾರಿಗೂ ಹೇಳಲ್ಲ, ನನ್ನಲ್ಲಿಯೇ ಇರುತ್ತೆ ಆ ವಿಷಯ. ಅವಳಿಗೆ ಸಮಾಧಾನ ನೀಡಿದ್ದನ್ನು ಕುಮ್ಮು ಎಂದಳು. ತಾಯಿ, ದೊಡ್ಡಮ್ಮ ಅವರು ಇದ್ದಾಗ ಈ ಪೂರ್ಣಿಮಾದ ಕತೆ ತುಂಬ ಹೊಲಸಾಗಿತ್ತಂತೆ. ಬರೋರು ಬಂದಂಗೆ, ಹೋದೋರು ಹೋದಂಗೆ. ಅವರ ಚಾಳಿ ಎಲ್ಲರಿಗಿಂತ ಹೊಲಸಾಗಿತ್ತಂತೆ. ಆದರೆ ಸಾಹೇಬ್ರು ಹಾಗಲ್ಲ, ತುಂಬ ಕಟ್ನಿಟ್ಟು, ಯಾರ ಮಾತು ಕೇಳುವುದಿಲ್ಲ. ಅವರಿಗೆ ಈ ಪೂರ್ಣಿಮಾದ ಪೂರ್ವಿಕರ ವಿಷಯವೆಲ್ಲ ತಿಳಿದು ಬಹಳ ಬೇಜಾರಾಗಿದೆ. ಅವರ ತಾಯಿಗೆ ಬಾಯಿಗೆ ಬಂದ ಹಾಗೆ ಅನ್ನುತ್ತಿದ್ದರಂತೆ. ಹೌದೇ? ನೀನು ಅವರ ತಾಯಿನ ನೋಡಿರ್ಲಿಲ್ವೇ ಚಂದಿ? ಇಲ್ಲ, ನಾನು ಹೆಚ್ಚಾಗಿ ನೋಡಿಲ್ಲ. ಪೂರ್ಣಿಮಾಗೆ ತಾನು ಬಂದ 2 ತಿಂಗಳಲ್ಲೇ ಆಕೆ ತೀರಿಕೊಂಡರು. ನೋಡೋಕೆ ಹೇಗಿದ್ರು ಅಂತೀರಿ? ತುಂಬ ರೂಪವಂತೆ. ನೋಡುತ್ತಿದ್ದರೆ ಮತ್ತೆ ಮತ್ತೆ ನೋಡುವಂತಿತ್ತು ಅವರ ರೂಪ. ಮನೆಯ ಯಜಮಾನಿಯಾಗಿ ಅವರ ಒಂದು ಭಾವಚಿತ್ರವೂ ಇಲ್ವಲ್ಲ ಪೂರ್ಣಿಮಾದಲ್ಲಿ. ಮನೆಯ ಮುಂದಿನ ನಡುಮನೆಯಲ್ಲಿಯೇ ಭಾವಚಿತ್ರವಿತ್ತು. ಆದರೆ ಸಾಹೇಬರು ಅದನ್ನು ಒಳಗಿನ ಉಗ್ರಾಣಕ್ಕೆ ಸೇರಿಸಿಬಿಟ್ಟರು. ತಾಯಿಯ ಫೋಟೋವನ್ನು ಕಂಡ್ರೂ ಅಷ್ಟು ಅಲಕ್ಷ್ಯವೇ ಅವರಿಗೆ. ಏನಂತೀರಾ? ಈಗಲೂ ಅವರಿಗೆ ತಾಯಿಯ ವಿಷಯ ಯಾರಾದರೂ ಮಾತನಾಡಿದರೆ ಸರಿ ಬೀಳಲ್ಲ. ಸರಿಯಪ್ಪ ಸರಿ, ವಿಚಿತ್ರವಾಗಿದೆ ಇಲ್ಲಿಯ ಕತೆ. ಅಂದಹಾಗೆ ಚಂದಿ, ಆ ರಂಗ ಯಾಕೆ ಹೀಗಾಡ್ತಾರೆ? ಮೊದಲಿನಿಂದಲೂ ಹೀಗೆಯೇ ಇದ್ರೆ ಅಥವಾ ಇತ್ತೀಚೆಗೆ ಈ ರೀತಿ ಆಗಿದ್ದಾರೋ ಹೇಗೆ ಎಂದು ಕೇಳಿದಳು. ಇತ್ತೀಚೆಗೇನೆ ತಾಯಿ, ಪಾಪ ಅವರು ಚೆನ್ನಾಗಿಯೇ ಇದ್ರು. ಆದರೆ ಗ್ರಹಚಾರ ಚೆಂದಾಗಿಲ್ಲ. ಏನಾಯಿತು? ಹೆಂಗೆ ಹೇಳಿ? ಪೂರ್ಣಿಮಾದೊಳಗೆ ಅವರು ಹುಟ್ಟಿದ್ದು. ಸಾಹೇಬ್ರು ಸಹ ಇಲ್ಲೇ ಹುಟ್ಟಿದ್ದು. ಆದರೆ ಸಾಹೇಬ್ರು ಚಿಕ್ಕತನದಿಂದಲೂ ರೂಪವಾಗಿದ್ದವರು. ಅವರು ಯಾರಿಗೂ ಹೆದರೋಲ್ಲ. ಆದರೆ ರಂಗಪ್ಪ ಏನೋ ಒಂದು ರೀತಿ ಇದ್ರಂತೆ. ನನಗೆ ಗೊತ್ತಿಲ್ಲ, ತಮ್ಮನಂತೆ ಅಲ್ಲ ಅಂತಾರೆ.
ಮೊದಲು ನಿಂದು ಹೀಗೆ ತಿಕ್ಕಲು ಸ್ವಭಾವವಂತೆ ಯಾರಿಗೊತ್ತು. ಅಂತೂ ಅಲ್ಲಿಯ ವಿಷಯವನ್ನೆಲ್ಲ ನೀನು ಸಂಗ್ರಹಿಸಿ ಬಿಟ್ಟಿದ್ದೀಯ. ನನಗೆ ತಿಳಿಯದೇ ಇರೋ ವಿಷಯ ಯಾವುದು ಇದೆ ನೀವೇ ಹೇಳಿ. ತಾಯಿ ಪೂರ್ಣಿಮಾದ ಸರ್ವವನ್ನು ನನ್ನ ಮುಂದೆ ಹೇಳಿದ್ದಾರೆ ಶೀಲಮ್ಮ. ಅವರಿಗೆ ನಾನು ಅಂದರೆ ಬಹಳ ಪ್ರೀತಿ. ಅದೇ ನೋಡಿ, ನಮ್ಮ ಈಜುಕೊಳಕ್ಕೆ ಹೋಗ್ತೀವಲ್ವಾ, ಆ ದಾರಿಯಲ್ಲಿ ಸಾಹೇಬ್ರ ತಾತನ ಪ್ರೇತ ಮೊದಲಿನಿಂದಲೂ ಓಡಾಡ್ತಾ ಇದೆ ಅನ್ನುತ್ತಿದ್ರು. ಮೊನ್ನೆಯಿಂದ ರಾತ್ರಿ ಹೊತ್ತು, ಸಂಜೆ ಹೊತ್ತು, ಕತ್ತಲಿನ ಹೊತ್ತಿನಲ್ಲೆಲ್ಲ ಓಡಾಡ್ತಿದೆ ಅಂತ ವಿಷಯ. ಏನೋ ಕೂಗಿದ ಹಾಗಾಗುತ್ತಂತೆ, ಯಾರೋ ಕಿರುಚಿದ ಹಾಗೆ, ನಕ್ಕ ಹಾಗೆ. ಯಾರು ನೋಡಿಲ್ಲ ತಾನೆ? ಇಲ್ಲ ತಾಯಿ, ಆದರೂ ಕೇಳಿದ್ದೀವಲ್ಲ. ನಿಮ್ಮ ರೂಮಿನ ಕಿಟಕಿಯಲ್ಲಿ ನಿಂತು ನೋಡಿದರೆ ತೋಟದ ಆ ಹಿಂಭಾಗದ ಬಹು ಚೆನ್ನಾಗಿ ಕಾಣುತ್ತೆ ತಾಯಿ. ರಾತ್ರಿ ಹೊತ್ತು ಮಾತ್ರ ಆ ತೋಟದ ಕಡೆ ಇರೋ ಕಿಟಕಿಯನ್ನು ತೆಗೆಯಬೇಡಿ. ಯಾಕೆ ಅಂದರೆ ಸಾಹೇಬ್ರ ತಾತನಿಗೆ ಹುಡುಗಿಯರ ಚಪಲ ಬಹಳವಾಗಿತ್ತಂತೆ. ಇಷ್ಟು ಹುಡುಗಿಯರನ್ನು ಕಸಿದುಕೊಂಡು ಆ ತೋಟದಲ್ಲೇ ಉಳಿಸಿದ್ದಾರಂತೆ. ಚಂದಿಯ ಮಾತಿನಿಂದ ಅವಳ ಮೈ ಬೆವರೊಡೆಯಿತು. ಶೀಲಂಗೆ ಈ ವಿಷಯ ಹೇಗೆ ಗೊತ್ತು ಚಂದಿ? ಅವರಿಗೆ ಸರ್ವವೂ ಗೊತ್ತು. ಅವರೆಲ್ಲ ಇದಕ್ಕೆ ಹೆದರಲ್ಲ. ಅವರು ದೆವ್ವ ಭೂತಗಳ ಕತೆ ಬೇಕಾದ ಹಾಗೆ ಕೇಳಿದ್ದಾರೆ. ಇಷ್ಟಕ್ಕೂ ಅವರ ರಕ್ತ ಎಂಥದ್ದೇಳಿ, ಆ ದೇವಂಶ ಎಲ್ಲ ಆಡಂಬರ. ಈ ಪೂರ್ಣಿಮಾದಲ್ಲಿ ಒಳಗೊಳಗೆ ಗೋಳಿ ಸೊಪ್ಪು. ಚಂದಿಯ ಮಾತು ಅಲ್ಲಿಗೆ ನಿಂತಿತು. ಕುಮು ತಟ್ಟನೆ ತಲೆ ಎತ್ತಿ ಅವಳತ್ತ ನೋಡಿದಳು. ಚಂದಿಯ ಮುಖ ಬಿಳಿಚಿಕೊಂಡಿತ್ತು. ಅವಳು ಬಾಗಿಲಿನತ್ತ ನೋಡುತ್ತಿದ್ದಳು. ಕುಮು ಅವಳು ನೋಡಿದ ಕಡೆ ನೋಡಿದಳು. ಅವಳ ಎದೆ ನಡುಗಿತು. ರೂಮಿನ ಬಾಗಿಲಲ್ಲಿ ಶಾಮು ನಿಂತಿದ್ದ. ಅವನು ಧರಿಸಿದ್ದ ಕರಿಯ ಪ್ಯಾಂಟು, ಕರಿಯ ಕೋಟು, ಅವನ ಕೈಯಲ್ಲಿ ಬೆಳ್ಳಿಯ ಸರಪಳಿಯ ಬೀಗದ ಕೈಗೊಂಚಲೊಂದಿತ್ತು. ಕರಿಯ ಬೂಟ್ಸ್ ಮಿಂಚುತ್ತಲಿತ್ತು. ಅವನು ತೀಕ್ಷ್ಣವಾಗಿ ಚಂದಿಯನ್ನೇ ನೋಡುತ್ತಿದ್ದವನು. ಅವನ ದೃಷ್ಟಿ ತನ್ನ ಮೇಲೆ ಹಾಯ್ದೊಡನೆ ಕೂಗಿದ ಆವೇಶಗೊಂಡವನಂತೆ, ಚಂದೀ, ಸಾಹೇಬ್ರೆ. ಅವಳು ಎದ್ದು ನಿಂತಳು, ಗಡಗಡನೆ ನಡುಗುತ್ತಾ. ಥು, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನಾಯಿಯನ್ನು ಸಿಂಹಾಸನದ ಮೇಲೆ ಕೂಡಿಸಿದಾಗ ಅದು ನಿನ್ನ ಸಮಾಚಾರ. ನಮ್ಮ ಪೂರ್ಣಿಮಾದ ವಿಷಯ ಮಾತನಾಡುವುದಕ್ಕೆ ನಿನಗೆಷ್ಟು ಧೈರ್ಯ? ಅದು ನಿಮ್ಮಂಥವರ ಬಾಯಲ್ಲಿ ನಮ್ಮ ವಂಶದ ಅವಹೇಳನ. ಚಂದಿಯ ಜಂಬ ಬಲವೇ ಹುದುಗಿ ಹೋಗಿತ್ತೆಂದು ಅವಳು ನಿಂತ ಲಕ್ಷಣದಲ್ಲಿಯೇ ತಿಳಿದಳು ಕುಮು. ಚಂದಿಯ ಕೈಕಾಲಿನಲ್ಲಿ ನಡುಕ ಹುಟ್ಟಿತು. ತನ್ನನ್ನು ಸಾಹೇಬರು ಅಷ್ಟಕ್ಕೆ ಬಿಡುವುದಿಲ್ಲ ಎಂದು ಬಾಧೆಯಾಗತೊಡಗಿತು ಅವಳಿಗೆ. ಶಾಮು ಎಂದು ಯಾರ ರೂಮಿಗೂ ಆ ರೀತಿ ಬಂದವಳಲ್ಲ. ಅವನನ್ನು ನೋಡಬೇಕಾದ್ರೆ ಅವನ ರೂಮು ಅಥವಾ ಆಫೀಸ್ ರೂಮ್ಗೆ ಹೋಗಬೇಕಾಗಿರುತ್ತಿತ್ತು. ಆದರೆ ಈ ದಿನ ಅವಳನ್ನು ಇಲ್ಲಿ ಕುಮುವಿನ ಬಾಗಿಲ ಬಳಿ, ಅದು ಈ ಹೊತ್ತಿನಲ್ಲಿ, ಯಾರೂ ನಿರೀಕ್ಷಿಸಿರಲಿಲ್ಲ. ಕುಮುಗೆ ಅವನ ಉರಿ ನೋಟದಿಂದ ಭಯವೇ ಆಯಿತು. ತಾನೇ ಎಲ್ಲ ವಿಷಯ ಚಂದಿಯಿಂದ ಕೇಳಿ ತಿಳಿಯಲು ಇಚ್ಛಿಸುತ್ತಿದ್ದೇನೆ ಎಂದು ಅವನೆಲ್ಲಿ ತಿಳಿಯುತ್ತಾನೋ ಎಂಬ ಭಯ ಬೇರೆ ಅವಳನ್ನು ಉದಯಿಸಿತ್ತು. ಚಂದಿ ಎಂದಳು ನಡುಗುವ ಸ್ವರದಿಂದಲೇ, ಕ್ಷಮಿಸು ಸಾಹೇಬ್ರೆ. ಅಯ್ಯೋ, ಕ್ಷಮಿಸೋಕೆ ನೀನೇನು ಮಗುವೆ? ನೀನು ಈ ರೀತಿ ತಿಂದ ಮನೆಗೆ 2 ಬಗೆಯೋದೆ? ಅಂಥವರಿಗೆ ಎಂತಹ ಶಿಕ್ಷೆ ಕೊಡಬೇಕು ತಿಳಿದಿದೆಯೇ ನಿನಗೆ? ಕುಮುವನ್ನೇ ದಿಟ್ಟಿಸಿದ ಅವನು. ಅವನ ಮಾತು ತನಗೂ ಅನ್ವಯಿಸುತ್ತದೆ ಎಂದು ಕುಮು ಗ್ರಹಿಸಿದಳು. ನಿನ್ನ ಗಂಡನಿಗೆ ಹೇಳಿ ಇದೀಗಲೇ ನಿಮ್ಮಿಬ್ಬರನ್ನು ಕೆಲಸದಿಂದ ವಜಾ ಮಾಡ್ತೀನಿ. ಎಸ್ಟೇಟಿನ ಕೆಲಸದಿಂದ ಅವನನ್ನು ಸಹ ತೆಗೆಸಿ ಬಿಡ್ತೀನಿ. ಸಾಹೇಬ್ರೆ, ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ. ಏನೋ ಬಡವಿ, ಅನ್ಬಾರ್ದಾಗಿತ್ತು ಅಂದುಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಎಂದಳು. ಏನು ಬೇಕಾದರೂ ಮಾಡಿ, ಆದರೆ ಕೆಲಸದಿಂದ ಮಾತ್ರ ತೆಗೆಯಬೇಡಿ ಎಂದಳು. ನಿನಗೆ ಸರಿಯಾದ ಶಿಕ್ಷೆ ಕೊಡಲೇಬೇಕು. ಮನೆಗೆ ಬಂದರೊಡನೆ ಬೀದಿ ಹೋಕರ ಮುಂದೆ ಎಲ್ಲ ಪೂರ್ಣಿಮಾದ ವಿಷಯ ಹೇಳುವುದೇ ನೀನು. ಪೂರ್ಣಿಮಾದ ವಿಷಯವಾಗಿ ಚಕಾರ ಎತ್ತು ಅಧಿಕಾರವಾದರೂ ನಿನಗೆ ಎಲ್ಲಿದೆ ಚಂದಿ? ಚಂದಿಯ ಸ್ಥಿತಿ ಶೋಚನೀಯವಾಗಿತ್ತು. ಕುಮುಗೆ ಅವನ ಕೋಪದಿಂದ ಸಹನೆ ಮೀರಿತ್ತು. ಇದ್ದದ್ದು ಇದ್ದಂತೆ ಆಡಿದರೆ ಕೋಪ ಬೇಕೆ? ಚಂದಿ, ನೀನಿಲ್ಲಿಂದ ಹೊರಡು. ಕುಮು ಅವಳನ್ನು ಅಲ್ಲಿಂದ ಸಾಗಿಸಲು ಪ್ರಯತ್ನಿಸಿದಳು. ಚಂದಿ ಅಲ್ಲಿ ನಿಲ್ಲದೆ ಸರಸರನೆ ಹೊರಟು ಹೋದಳು. ಕುಮುವಿನ ಶಾಂತ ಮುಖವನ್ನೇ ನೋಡುತ್ತಾ ಅವನು ನಿಂತ ಆಶ್ಚರ್ಯದಿಂದ, ತನ್ನನ್ನು ಕಂಡರೆ ಪೂರ್ಣಿಮಾದವರು ಯಾಕೆ ನೀಲಗಿರಿಯ ಜನರೇ ಹೆದರುತ್ತಿರುವಾಗ ಈ ಚೋಟುದ್ದ ಹುಡುಗಿ ಭಯ ಭೀತಿ ಇಲ್ಲದೆ ಎದುರಿಸುತ್ತಾ ನಿಂತಿರುವುದು ಸರಿಯೇ? ನನಗೆ ಬೆಲೆ ಬೇಡವೇ? ತಾನು ಯಾರ ಮನೆಯಲ್ಲಿದ್ದೇನೋ ಎಂದು ಅವಳಿಗೆ ಅರಿವಿಲ್ಲವೇ? ಅಥವಾ
ತಾನು ಯಾರದ್ದೋ ಮನೆಯಲ್ಲಿ ಇದ್ದವಳು ಬೇರೆ. ಈಗ ಅವಳಿಗೆ ಕರೆ ತಂದದ್ದಕ್ಕೆ ಅವನೇ ಮರ್ಯಾದೆ. ಚಂದಿಯೊಡನೆ ಏಕಾಂತ. ಕುಮು, ನೀನು ಈ ಮಟ್ಟಕ್ಕೆ ಇಳಿಯಬಾರದು. ಚಂದಿಯೊಡನೆ ಏಕಾಂತವೇ? ಪೂರ್ಣಿಮಾದಲ್ಲಿ ನೀನು ಹೀಗೆ ಇರಬಾರದು. ಅದು ಸರಿಯಲ್ಲ. ಆಳು ಕಾಳುಗಳಿಗೆ ಈ ರೀತಿ ಸಮಾಧಾನ ಕೊಡುವುದು ಸರಿಯಲ್ಲ ಎಂದ ಶ್ಯಾಮ. ಗೊತ್ತಾಯ್ತು ಬಿಡಿ. ಚಂದಿ ಜೊತೆ ಅತಿಯಾಗಿ ಸಲಿಗೆ ಆಗಿದ್ರೆ ನಿಮ್ಮ ವಂಶದ ಗುಟ್ಟೆಲ್ಲ ಹೊರಬೀಳುವುದೆಂದು ನಿಮಗೆ ಭಯ ಅಲ್ವೇ? ಇವತ್ತು ಮುಟ್ಟಿದ್ದರೆ ನಾಳೆ ತಿಳಿದೇ ತಿಳಿಯುತ್ತೆ. ಎಂದಿಗಿದ್ರೂ ನಿಜ ಸ್ಥಿತಿ ಹೊರಬೀಳುತ್ತದೆ. ಕುಮು ತನಗರಿವಿಲ್ಲದಂತೆಯೇ ನುಡಿದಳು. ಅವನನ್ನು ವ್ಯಂಗ್ಯವಾಗಿ ನೋಡಿ. ಶಾಮುಗೆ ಅವಳ ದಿಟ್ಟತನದಿಂದ ತಬ್ಬಿಬಾಯಿತು. ಇವಳಿಗೆ ಈ ಧೈರ್ಯ ಬಂದದ್ದಾದ್ರೂ ಹೇಗೆ? ತನ್ನನ್ನು ಎದುರಿಸಲು ಯಾರಿಗೆ ತಾನೇ ಧೈರ್ಯ ಈ ಪೂರ್ಣಿಮಾದಲ್ಲಿ? ಕುಮು, ನೀನು ಏನು ಮಾಡುತ್ತಿದ್ದೀಯಾ ಗೊತ್ತೇನು ನಿನಗೆ? ಪ್ರಜ್ಞೆಯಾದ್ರೂ ಇದೆಯೇ? ಅವನನ್ನು ಮುಖ ಕೊಟ್ಟು ನೋಡುವುದಕ್ಕೂ ಅಂಜುತ್ತಾ ಕುಮು ಅಂದಳು. ಮೆಲ್ಲನೆ, ಮತ್ತೇನು ಬಡ ಹೆಣ್ಣಾಳಿನ ಮೇಲೆ ಇದೇನು ಪ್ರತಾಪ ನಿಂದು? ನಿನಗೆ ಪೂರ್ಣಿಮಾದ ವಿಷಯ ತಿಳಿಯದು. ತೆಪ್ಪಗೆ ಇರು. ಇಲ್ಲಿಯ ಜನರೊಡನೆ ಹೇಗಿರಬೇಕು ಅಂತ ನಿನಗಿನ್ನೂ ತಿಳಿದಿಲ್ಲ ಎಂದ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.